ಅಗ್ನಿಶಿಖ ಇದು ಒಂದು ಬಳ್ಳಿಯ ರೀತಿ ಹರಡಿಕೊಂಡು ಬೆಳೆಯುವ ಗಿಡ. ಅಗ್ನಿಶಿಖ ಸಸ್ಯವನ್ನು ಕೊಲ್ಚಿಕೇಸಿ ಸಸ್ಯ ಕುಟುಂಬಕ್ಕೆ ಸೇರಿಸಲಾಗಿದೆ. ಈ ಗಿಡದ ಇತರ ಹೆಸರುಗಳೆಂದರೆ ಶಿವಶಕ್ತಿ ಬಳ್ಳಿ, ಅಕ್ಕ ತಂಗಿ ಗಿಡ, ಕರಡಿ ಕಣ್ಣಿನ ಗಡ್ಡೆ, ಕೋಳಿ ಕುಟುಕನ ಗಡ್ಡೆ ಅಂತ ಕರೆಯುವ ಈ ಗಿಡ ಶ್ರಾವಣ ಭಾದ್ರಪದ ಮಾಸದಲ್ಲಿ ಹೂ ಬಿಟ್ಟು ನಮ್ಮ ದೃಷ್ಟಿ ತನ್ನ ಕಡೆ ತಿರುಗುವಂತೆ ಮಾಡುತ್ತದೆ. ಕೆಲವೆಡೆ ಗೌರಿ ಹೂ ಎಂದು ಕರೆಯುತ್ತಾರೆ. ಹೊಸದಾಗಿ ಬಂದ ಹೂ ತುದಿಯಲ್ಲಿ ಕೆಂಪು, ಬುಡದಲ್ಲಿ ಹಳದಿ. ಇದು ಉರಿಯುವ ಬೆಂಕಿಗೆ ಹೋಲಿಕೆ ಆಗುತ್ತದೆ. ಇದು ಮಧ್ಯಮ ವಿಷಯುಕ್ತ ಸಸ್ಯ, ಅಂದರೆ ತಪ್ಪಿ ಸೇವಿಸಿದರೆ ವಾಂತಿಭೇದಿ ಉಂಟಾಗುತ್ತದೆ. ಇದರ ಗಡ್ಡೆ ಮತ್ತು ಎಲೆಗಳನ್ನು ಔಷಧಿಯಾಗಿ ಉಪಯೋಗಿಸುತ್ತಾರೆ. ಇದು ಹೂವನ್ನು ಬಿಡುವ ಬಳ್ಳಿಯಾಗಿದ್ದು ಇದರ ಮೂಲ ಜನ್ಮಸ್ಥಾನ ಆಫ್ರಿಕಾ ಮತ್ತು ಏಷ್ಯಾ ಖಂಡಗಳು. ಇದು ಸುಮಾರು 3ರಿಂದ 3.5 ಮೀಟರ್ಗಳು ಉದ್ದದಲ್ಲಿ ಹರಡುವ ಬಳ್ಳಿ. ಇದರಲ್ಲಿ ನೆಲದಲ್ಲಿ ಹುದುಗಿದ ರೈಜೋಮ್ ಎಂಬ ಕಾಂಡವಿರುತ್ತದೆ. ಇದು ಇಂಗ್ಲಿಷ್ನ ವಿ ಅಕ್ಷರವನ್ನು ಹೋಲುತ್ತದೆ. ಭೂಮಿಯ ಮೇಲೆ ಬೆಳೆದಿರುವ ಕಾಂಡ ಸಪೂರವಾಗಿದ್ದು ಇತರೆ ಸಸ್ಯಗಳ ಅಥವಾ ವಸ್ತುಗಳ ಆಸರೆ ಪಡೆದು ಬೆಳೆಯುವ ಬಳ್ಳಿ. ಎಲೆಯ ತುದಿ ಸುರುಳಿಯಂತಿದ್ದು ಬೇರೆ ವಸ್ತುಗಳಿಗೆ ಆಸರೆಗಾಗಿ ಸುತ್ತಿ ತಾನು ಬೆಳೆಯುತ್ತದೆ. ಹೂಗಳು 8ರಿಂದ 10 ಸೆಂಟಿಮೀಟರ್ ಉದ್ದವಿದ್ದು ದಳಗಳು ಹೂವಿನ ಹಿಂಭಾಗಕ್ಕೆ ಊರ್ಧ್ವಮುಖವಾಗಿರುತ್ತವೆ. ಕೇಸರ ಮತ್ತು ಶಲಾಕೆ ಭೂಮಿಯ ಕಡೆಗೆ ಮುಖ ಮಾಡಿಕೊಂಡಿರುತ್ತದೆ. ದಳದ ಅಂಚು ಅಲೆ ಅಲೆಯಾಗಿರುತ್ತದೆ. ಹೂ ಅರಳಿದಾಗ ದಳದ ಮಧ್ಯಭಾಗ ಹಳದಿಯಾಗಿದ್ದು ಆದಿ ಮತ್ತು ತುದಿ ಭಾಗಗಳು ಕೆಂಪಗೆ ಇರುತ್ತವೆ. ಒಣಗಿಸಿ ತುಂಡರಿಸಿದ ರೈಜೋಮ್ಗಳು ಘಾಟಿನಿಂದ ಕೂಡಿದ್ದು ಕಹಿಯಾಗಿರುತ್ತದೆ. ಈ ಸಸ್ಯದ ರೈಜೋಮ್ನಿಂದ ಗ್ಲೋರಿಯೋಸಿನ್ ಎಂಬ ಆಲ್ಕಲಾಯ್ಡ್ ತಯಾರಿಸುತ್ತಾರೆ. ಅಗ್ನಿಶಿಖೆಯ ಎಲ್ಲ ಅಂಗಗಳು ತೀವ್ರ ವಿಷಯುಕ್ತ. ಅಗ್ನಿಶಿಖೆಯನ್ನು ಸರ್ಪದ ವಿಷವನ್ನು ಮನುಷ್ಯನ ಶರೀರದಿಂದ ತೆಗೆಯಬಲ್ಲ ಪ್ರತಿ ವಿಷವಾಗಿ ಇದನ್ನು ಬಳಸುತ್ತಾರೆ. ಇದು ಅನಾದಿ ಕಾಲದಿಂದಲೂ ನಮ್ಮ ಆಯುರ್ವೇದ ವಿಜ್ಞಾನಿಗಳು ಬಳಸುತ್ತಿದ್ದಾರೆ. ಚೇಳಿನ ಕಡಿತದ ನಂಜು ನಿವಾರಕವೂ ಕೂಡ ಹೌದು. ಬಸುರಿ ಸ್ತ್ರೀಯರಿಗೆ ಸುಸೂತ್ರವಾಗಿ ಪ್ರಸವ ಮಾಡಿಸಲು ಹೆರಿಗೆ ಕೋಣೆಯಲ್ಲಿ ಸೋಲಗಿತ್ತಿಯವರು ಅಗ್ನಿಶಿಖೆಯ ಬೇರುಗೆಡ್ಡೆಯನ್ನು ಇಟ್ಟುಕೊಳ್ಳುತ್ತಿದ್ದರಂತೆ. ಬೇಡವಾದ ಬಸಿರನ್ನು ತೆಗೆಸಲು ಇದನ್ನೇ ಉಪಯೋಗಿಸುತ್ತಿದ್ದರಂತೆ. ತೀವ್ರ ಸ್ವರೂಪದ ಸಂಧಿಪಾತ ರೋಗದಲ್ಲಿ ಇದು ಪರಿಣಾಮಕಾರಿ ಚಿಕಿತ್ಸೆ ನೀಡುತ್ತದೆ. ಚರ್ಮ ರೋಗಗಳು, ದೀರ್ಘಕಾಲದಿಂದ ಗುಣವಾಗದಿರುವ ಹುಣ್ಣುಗಳಿಗೆ ಇದನ್ನು ಔಷಧಿಯಾಗಿ ಬಳಸುತ್ತಾರೆ. ಇಷ್ಟೆಲ್ಲ ಗುಣವಿಶೇಷಗಳನ್ನು ಅಗ್ನಿಶಿಖೆ ಹೊಂದಿರಲು ಇದರಲ್ಲಿರುವ ಕೊಲ್ಚಿಸಿನ್ ಎಂಬ ಆಲ್ಕಲಾಯ್ಡ್ ಕಾರಣವಾಗಿದೆ. ಕೊಲ್ಚಿಸಿನ್ ಔಷಧಿ ತಯಾರಿಕೆಗೆ ಬೇಕಾಗುವ ರಾಸಾಯನಿಕವಾಗಿರುತ್ತದೆ. ಈ ರಾಸಾಯನಿಕವು ನೈಸರ್ಗಿಕ ರೂಪದಲ್ಲಿ ಲಭಿಸುವುದರಿಂದ ಇದರ ಗೆಡ್ಡೆ ಹಾಗೂ ಬೀಜಗಳಿಗೆ ಬಹು ಬೇಡಿಕೆ ಬಂದಿದೆ. ವೈದ್ಯಕೀಯ ಕ್ಷೇತ್ರದಲ್ಲಿ ಸಂಶೋಧನೆಗಳು ನಡೆಯುತ್ತಿವೆ. ಆಧುನಿಕ ಜಗತ್ತಿನ ಮಾರಕ ರೋಗವಾಗಿರುವ ಕ್ಯಾನ್ಸರ್ ಚಿಕಿತ್ಸೆಯಲ್ಲೂ ಈ ಸಸ್ಯ ಭಾಗಿಯಾಗಿದೆ. ದೇಶ ವಿದೇಶಗಳಲ್ಲಿ ಬಹು ಬೇಡಿಕೆ ಪಡೆದಿರುವ ಸಸ್ಯ ಸಂಪತ್ತು ಇದಾಗಿದೆ. ಅಗ್ನಿಶಿಖದ ಉಪಯೋಗಗಳು. ಆಯುರ್ವೇದ ಶಾಸ್ತ್ರದಲ್ಲಿ ರೈಜೋಮ್ನಿಂದ ತಯಾರಿಸಿದ ಕಣಕವನ್ನು ಕುಷ್ಠರೋಗಗಳಿಗೆ ಬಳಸುತ್ತಾರೆ. ಹೆರಿಗೆ ನೋವು ಭರಿಸಲು ಸಹ ಉಪಯೋಗಿಸುತ್ತಾರೆ. ಇದು ಜೀರ್ಣಕಾರಿಯಾಗಿ, ಜ್ವರ ಶಾಮಕವಾಗಿ, ವಾಂತಿ ಮತ್ತು ಭೇದಿ ಮಾಡಿಸಲು ಸಹ ಬಳಕೆಯಾಗುತ್ತದೆ. ಈ ಸಸ್ಯದ ಗಡ್ಡೆಯನ್ನು ವಿಷ ಜಂತುಗಳು ಅಂದರೆ ಚೇಳು, ಹಾವು ಇತ್ಯಾದಿಗಳು ಕಡಿದಾಗ ಲೇಪನಕ್ಕಾಗಿ ಬಳಸುತ್ತಾರೆ. ಅಗ್ನಿಶಿಖ ಗೆಡ್ಡೆಯನ್ನು ಶುದ್ಧೀಕರಣ ಮಾಡಿ ಶೇಖರಣೆ ಮಾಡುವ ವಿಧಾನ. ಅಗ್ನಿಶಿಖ ಗೆಡ್ಡೆಯನ್ನು ಕಿತ್ತು ತೊಳೆದು ನೀರು ಹಾಕಿ ಚೆನ್ನಾಗಿ ಪೇಸ್ಟ್ ಮಾಡಿ ಪಾತ್ರೆಗೆ ಹಾಕಿ ಮುಚ್ಚಿಡಿ. ಗಡ್ಡೆಯಲ್ಲಿ ಇರುವ ಸತ್ವ ಹಿಟ್ಟಿನ ರೂಪದಲ್ಲಿ ತಳದಲ್ಲಿ ನಿಲ್ಲುತ್ತದೆ. ಮಾರನೆಯ ದಿನ ಮೇಲಿನ ನೀರು ಬಗ್ಗಿಸಿ ಹೊಸ ನೀರು ಹಾಕಿ ಕಲಕಿ ಮತ್ತೆ ಮುಚ್ಚಿಡಿ. ಹೀಗೆ 7 ದಿನಕ್ಕೆ ಶುದ್ಧವಾಗುತ್ತದೆ. ನಂತರ ಹಿಟ್ಟನ್ನು ಬಿಸಿಲಿನಲ್ಲಿ ಬಟ್ಟೆಯನ್ನು ಮುಚ್ಚಿ ಒಣಗಿಸಿ ಗಾಳಿ ಆಡದಂತೆ ತುಂಬಿ ಇಟ್ಟುಕೊಳ್ಳಬೇಕು. ಇದು ಹೊಟ್ಟೆಗೆ ತೆಗೆದುಕೊಳ್ಳಲು ಈ ರೀತಿಯಾಗಿ ಬಳಸಬೇಕು. ಗಾಜು ಅಥವಾ ಮುಳ್ಳು ಒಳಗೆ ಹೋಗಿ ತೊಂದರೆ ಆಗಿದ್ದರೆ ಗಡ್ಡೆ ಅರೆದು ಪೇಸ್ಟ್ ಮಾಡಿ ಹಚ್ಚಿದರೆ ಒಳಗಿರುವ ಮುಳ್ಳು ತಾನಾಗಿ ಹೊರಬರುತ್ತದೆ. ಕೀಟಗಳು ಕಡಿದಾಗ ಗಡ್ಡೆ ತೆಗೆದು ಹಚ್ಚಿದರೆ ನಂಜು ನಿವಾರಕ. ಈ ಗಿಡದ ಸೊಪ್ಪನ್ನು ತಲೆಗೆ ಮಾತ್ರ ಹಚ್ಚಿದರೆ ಹೇನುಗಳು ಸಾಯುತ್ತವೆ. ರಸವನ್ನು ಯಾವುದೇ ಕಾರಣಕ್ಕೂ ಸೇವಿಸಬಾರದು. ಈ ಸೊಪ್ಪು ಹಾಗೂ ಗಡ್ಡೆಯ ರಸ ತೆಗೆಯುವಾಗ ಅಕಸ್ಮಾತ್ ಹೊಟ್ಟೆಗೆ ಹೋದರೆ ತುಪ್ಪವನ್ನು ತಿನ್ನಬೇಕು. ವೀಕ್ಷಕರೇ,
ಇದನ್ನು ಬಳಸುವ ಮುನ್ನ ನಿಮ್ಮ ಹತ್ತಿರದಲ್ಲಿ ಇರುವ ಆಯುರ್ವೇದ ಅಥವಾ ನಾಟಿ ವೈದ್ಯರನ್ನು ಸಂಪರ್ಕಿಸಿ ಮಾಹಿತಿ ಪಡೆದುಕೊಂಡು ಬಳಸಿ. ವೀಕ್ಷಕರೇ, ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಲೈಕ್ ಮತ್ತು ಶೇರ್ ಮಾಡಿ. ಧನ್ಯವಾದಗಳು.